ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬೇಕಾವದೆ ನಮ್ಗಲ್ಲ ಅಣ್ಣ, ಯಾರಿಗೆ? ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಹಾಕಕ್ಕೆ. ಸಾಮಾನ್ಯವಾಗಿ ಹುಡುಗಿಯರಿಗೆ ಏನ್ ಇಷ್ಟ ಆಗುತ್ತೆ? ನಾರ್ಮಲ್ ಆಗಿ ಹುಡುಗಿರಿಗೆ ಸ್ಲಿಪ್ಪರು, ಬಟ್ಟೆ, ಜುವೆಲ್ಸು ಇವೆಲ್ಲ ಇಷ್ಟ ಆಗುತ್ತೆ. ಆದರೆ ನಮ್ಮ ಪುಟ್ಟಿ ಥರ ಸಿಂಪಲ್ ಆಗಿರೋ ಹುಡುಗಿರಿಗೆ ಕಸೂತಿ ಮಾಡಿರೋ ಈ ಸಿಂಪಲ್ ಕರ್ಚೀಫು ಅವೆಲ್ಲ ತುಂಬ ಇಷ್ಟ ಆಗುತ್ತೆ. ನಮ್ಮ ಪುಟ್ಟಿ ಥರ ಹುಡುಗಿರನ್ನ ಪಡೆಯೋ ಹುಡುಗರು ತುಂಬ ಪುಣ್ಯ ಮಾಡಿರ್ತಾರೆ. ಈಗ ನಿಮಗೆ ಯಾವ ಥರ ಕಂಟೆಂಟ್ ಬೇಕು ಹೇಳಿ? ಸಿಂಪಲ್ ಆಗಿರೋ ಹುಡುಗಿರ ಬಗ್ಗೆನಾ ಅಥವಾ ಶ್ರೀಮಂತ ಹುಡುಗಿರ ಬಗ್ಗೆನಾ? ಅಣ್ಣ ನಮಗೆ ಉತ್ತರ ಸಿಕ್ತು, ಬರಗಣಿ. ಹುಳ ಬಿಟ್ಬಿಟ್ಟೋದ್ರಲ್ಲ ಅವರು. ಹಾಯ್ ಬಾವಾ, ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ ಕಣ್ರ. ಮತ್ತೆ ಖುಷಿಯಾಗಿ ಹಾಡಾಡ್ತಿದ್ದೀರಾ? ಯಾಕಪ್ಪ ಹಾಡು ಆಡಬಾರ್ದು? ಬಾವಾ, ನೀವು ಆನ್ ಮಾತಾಗೆಲ್ಲ ತಲೆ ಕೆಡಿಸ್ಕೋಬೇಡಿ, ನಿಮ್ ಪಾಡಿಗೆ ನೀವು ಹಾಡಾಡಿ. ಅದ್ ಸರಿ, ನಿಮ್ ಫೇವ್ರೆಟ್ ಸಾಂಗ್ ಯಾವುದು? ನನ್ನ ಫೇವ್ರೆಟ್ ಸಾಂಗ್ ಆಕಾಶದೀಪ. ಅದ್ಯಾವ್ದು ಸಾಂಗು ಕೇಳಿ ಇಲ್ಲ, ಒಂದ್ಸಲ ಹಾಡಿ. ಅಡ್ಲ ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು. ಸೂಪರ್ ಬಾವಾ, ಸಕ್ಕತ್ತಾಗಿ ಹಾಡಿದ್ರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇದೇ ಖುಷಿಗೆ ನನ್ನ ಕಡೆಯಿಂದ ನಿಮ್ಗೊಂದು ಗಿಫ್ಟ್. ಗಿಫ್ಟು? ಇದೇನ್ರು ಬಿಳಿ ಕರ್ಚಿದ್ ಕೊಡ್ತಿದ್ದೀರಾ? ಅದೇ ಬಾವಾ, ಕೇಳಿದ್ರಲ್ಲ ನರಸಿಂಹಣ್ಣನ ಹತ್ರ ಹೋಗಿ ಲವ್ ಟಿಪ್ಸ್ ಕೇಳು ಅಂತ. ಅದ್ರ ಮೇಲೆ ಏನಾರ ಒಂದು ಡಿಸೈನ್ ಮಾಡಿ, ಅದು ದೀಪಕ್ಕಂಗೆ ಇಷ್ಟ ಆಗುತ್ತೆ. ಅವಾಗ ನೀವು ದೀಪಕ್ಕನ ಆರಾಮ್ಸೆ ಪಡ್ಕೋಬಹುದು. ಸೂಪರ್ ಐಡಿಯಾ ಕಣ್ರ. ಇದ್ರೆ ನಿಮ್ಮಂತ ಹುಡುಗರು ಇರ್ಬೇಕು ಕಣ್ರ. ನನ್ನ ಮೇಲೆ ಎಷ್ಟು ಪ್ರೀತಿ ನಿಮ್ಗೆ. ಅದೆಲ್ಲ ಇರ್ಲಿ, ಇದ್ರ ಮೇಲೆ ನಿಮ್ಗೆ ಡಿಸೈನ್ ಮಾಡಕ್ ಬರುತ್ತಾ? ಏನ್ ನಿಮ್ಮ ಅಕ್ಕಂಗ ಅಷ್ಟೇ ನಾ ಮಾಡಕ್ ಬರೋದು? ಹ್ಞೂ, ಅಕ್ಕ ಹೆಂಗ್ ಸೂಪರ್ ಆಗಿ ಮಾಡ್ತಾಳ ಗೊತ್ತಾ? ನಾನು ಸೂಪರ್ ಆಗೇ ಮಾಡ್ತೀನಿ, ನೋಡ್ತಾ ಇರೋ. ಆಯ್ತು, ಏನ್ ಮಾಡ್ತೀರಂತ ನೋಡ್ತೀವಿ. ಸುಬ್ಬು, ಬಾವನು ಅಕ್ಕನ ತರ ತುಂಬಾ ಚೆನ್ನಾಗೇ ಮಾಡ್ತಾರೆ. ಆಲ್ ದ ಬೆಸ್ಟ್ ಬಾವಾ. ಬಾಯ್ ಬಾಯ್ ಬಾವಾ. ಬಾಯ್ ರಗಣಿ. ಯಾಕೆ ಮುಚ್ಚಿದ ಕೈ ತೆಗೆದ್ಬಿಟ್ರಿ? ಇಟ್ಕೊಳ್ರಿ ಇಟ್ಕೊಳ್ರಿ. ಇಟ್ಟದಕ್ಕೆ ಏನ್ ಮಾಡಿದ್ರಿ ಅಂತ ಗೊತ್ತಾಯ್ತಲ್ವಾ? ಅದೃಷ್ಟ ಸಿಗೋದೇ ಅಪರೂಪ. ಏನಂದ್ರೆ? ಏನಿಲ್ಲ, ನಾನು ನಿಮ್ಗೇನೋ ಹೇಳ್ಬೇಕಿತ್ತು. ಏನು ಬೇಡ, ಯಾರಾದ್ರೂ ನೋಡಿದ್ರೆ ಕಷ್ಟ. ಮೊದ್ಲು ಇಲ್ಲಿಂದ ಹೊರಡಿ ಹೊರಡಿ. ಎಂತ ಕೆಟ್ಟ ಪರಿಸ್ಥಿತಿ ರೀ ನಂದು. ಈ ಮನೆ ಅಳಿಯ ನಾನು, ನಿಮ್ ಗಂಡ. ನಿಮ್ಮನೆ ಕದ್ದು ಮುಚ್ಚಿ ನೋಡೋ ತರ ಆಗಿದೆ. ಯಾವ ಗಂಡಕ್ಕೂ ಈ ತರ ಪರಿಸ್ಥಿತಿ ಬರ್ಬಾರ್ದು. ನೀವಾದ್ರೂ ನನ್ನ ಹೆಂಡತಿಯಾಗಿ ನಾನು ಹೇಳ್ದನ್ ಕೇಳ್ರಿ. ನಾನ್ ನಿಮ್ ಹೆಂಡತಿ ಅಲ್ಲ, ನನ್ನ ನೀವು ಹಂಗ್ ಕರಿಬೇಡಿ. ಹೆಂಡತಿ ಅಲ್ಲ ಮತ್ತೆ? ಫ್ರೆಂಡ್. ಫ್ರೆಂಡ? ಬರೀ ಫ್ರೆಂಡ್. ನಾ ನಿಮ್ ಗಂಡ ರೀ. ಅದ ಆಗ, ಈಗ ತಿರುಗು ಬಾಣ. ಸರಿ, ಅದೆಲ್ಲ ಬಿಡಿ. ಇಲ್ಲಿ ಯಾಕೆ ಬಂದಿದ್ದೀರಾ? ನೋಡೋದು.
ಮರಿಬೇಡಿ ಅಂತ ಹೇಳಿದೆ ತಾನೆ. ಎಲ್ಲ ಟೈಮಲ್ಲಿ ಹೇಳಿದ್ದನ್ನು ಫಾಲೋ ಮಾಡೋಕ್ಕಾಗುತ್ತಾ? ಕೋಪ ಮಾಡ್ಕೋ. ಅದನ್ನು ನೀನಿಗೆ ಬಂದೆ ಅಂದರೆ ನಾಳೆ ಬರ್ತಿರಲ್ವಾ? ಎಲ್ಲಿಗೆ? ಇದೇನು ಹಿಂಗೆ ಕೇಳ್ತಿದ್ರೆ ತಾಲೂಕು ಆಫೀಸ್ಗೆ. ನೋಡ್ತೀನಿ. ಹಂಗೆಲ್ಲ ಹೇಳಂಗಿಲ್ಲ, ಬರಲೇಬೇಕು. ಯಾಕೆ? ಅದೇನು ಡಾಕ್ಯುಮೆಂಟ್ಸ್ ನಾಳೆ ಪಕ್ಕ ಕೊಡ್ತೀನಿ ಅಂತ ಹೇಳಿದಾರಲ್ರಿ. ಇವತ್ತಿನ ತರ ನಾಳೆನೂ ತೊಂದರೆ ಕೊಡಕ್ಕ? ಯಾಕ್ರಿ ನಿಮ್ಗೆ ತೊಂದರೆ ಕೊಡ್ಲಿ? ನಾನು ನಿಮ್ಮ ಮೇಲೆ ಇನ್ನೂ ಕಾಳಜಿ ವಹಿಸ್ತೀನಿ ಅಷ್ಟೇ ಅಲ್ಲ. ನಾನು ನಿಮ್ಮನ್ನ ನಿದ್ದೆ ಬರ್ತಿದೆ, ಮಲಗಬೇಕು. ಹೊರಡು. ದೀಪ ಅವರೇ, ನಾನು ನಿಮ್ಗೇನೋ ಕೊಡ್ಬೇಕಿತ್ತು. ಏನೋ? ನಿಮಗೋಸ್ಕರ ಕಷ್ಟ ಆದರೂ ಇಷ್ಟಪಟ್ಟು ಮಾಡ್ಕೊಂಡ್ಬಂದಿದ್ದೀನಿ ನೋಡಿ. ಹೇಗಿದೆ? ಇಷ್ಟ ಆಯ್ತಾ? ಇಲ್ಲ, ಇಷ್ಟ ಆಗಿಲ್ಲ? ಪರವಾಗಿಲ್ಲ, ಸುಮಾರಾಗಿದೆ. ಬಾ, ಇಷ್ಟಾದ್ರೂ ಹೇಳಿದ್ರು ಸಮಾಧಾನ ಆಯ್ತು. ತಗೊಳ್ಳಿ, ಹುಷಾರಾಗಿಟ್ಕೊಳ್ಳಿ. ಈ ಕಡೆ ಏನು ಮಾಡ್ಬೇಕು? ಯಪ್ಪ, ಗೊತ್ತೀರ? ನೋಡ್ಲಿ ಬಿಡ್ರಿ, ಇದ್ರಲ್ಲಿ ಮುಚ್ಚಿರೋದೇನಿದೆ? ನೋಡಿದ್ರೆ ದೊಡ್ಡ ರಾದಂತ ಮಾಡ್ಬಿಡ್ತೀರಿ, ಹಾಗೇನ್ ಮಾಡ್ತೀರಾ? ಇನ್ನು ಒಳ್ಳೆದಾಯ್ತು, ಹಂಗಾರೆ ನಾನೇ ಕರಿತೀನಿ ರೀ. ನಿದ್ರೆ ಸರಿ ಬನ್ನಿ. ಕರೀಲಿ ಬಿಡ್ರಿ, ಒಳ್ಳೇದಲ್ವ? ಬನ್ನಿ ಬನ್ನಿ. ಕರೆಂಟ್ ಬೇರೆ ಇಲ್ಲ, ಈ ರೂಮಿಗೆ ನಾನು ಒಬ್ಬಳೇ ಹೋಗಿ ಮಲ್ಕೊಳ್ಳ? ಇಷ್ಟೊಂದು ಭಯ ಆಗ್ತಿದ್ಯಲ್ಲ. ಬನ್ನಿ ಬನ್ನಿ, ನಿಂತ್ಕೊಳ್ಳಿ. ಬಿಡ್ರಿ ಕೈನ. ಏಕ್ರಿ, ಮನೆ ಬಿಟ್ಟು ಬಂದಿದ್ ಸಾಲದು ಅಂತ ಇಟ್ಕೊಂಡಿದ್ ಕೈನೂ ಬಿಡಿಸ್ಕೊತಾ ಇದೀರಾ? ನೋಡಿ, ವಿಷಯ ಎಲ್ಲಿಂದಾನು ಎಲ್ಗೋ ಹೋಗ್ತಿದೆ, ಸುಮ್ನಿರಿ. ಈ ಕಡೆ ಡೋರ್ ಲಾಕ್ ಮಾಡಕ್ ಹೋದ್ರ? ಮಾಡಿ.